ನಮಸ್ಕಾರ. ನವಿಲು ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಮಿಳಿನ ಖ್ಯಾತ ನಟ ವಿಜಯ್ ಅವರ ಲಿಯೋ ಸಿನಿಮಾ ಇದೇ ತಿಂಗಳು 19ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಇದಕ್ಕೂ ಮೊದಲು ಅವರ ಯಾವೆಲ್ಲ ಸಿನಿಮಾಗಳು ಥಿಯೇಟರ್ನಲ್ಲಿ ಬಿಡುಗಡೆ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ. ಅದಕ್ಕೂ ಮೊದಲು ವಿಜಯ್ ಅವರ ಒಂದು ಮೊದಲನೇ ಸಿನಿಮಾ ಕನ್ನಡಕ್ಕೆ ಡಬ್ ಆಗಿದ್ದು ಅಂದರೆ ಬಿಗಿಲ್. ಅದು 2020ರಲ್ಲಿ ಆ ಪ್ರಾಜೆಕ್ಟ್ನ ನಾವು ಹರಿವು ಕ್ರಿಯೇಷನ್ಸಿಂದ ಮಾಡಿದ್ವಿ. ಅದು ಒಂದು ತುಂಬ ಒಳ್ಳೆಯ ನೆನಪು. ಕಾರಣ ಏನು ಅಂದರೆ ಆಗಿನ್ನೂ ಡಬ್ಬಿಂಗ್ ಅನ್ನೋದು ಆಗಷ್ಟೇ ಕೆಲವಾರು ಸಿನಿಮಾಗಳಷ್ಟೇ ಡಬ್ಬಾಗಿ ಬರ್ತಾಯಿತ್ತು. ಅದರಲ್ಲೂ ಸೈಮಲ್ಟೇನಿಯಸ್ ರಿಲೀಸ್ ಹಾಗೆ ಥಿಯೇಟ್ರಿಕಲ್ ರಿಲೀಸ್ ಅನ್ನೋದು ತುಂಬ ಕಡಿಮೆ ಇತ್ತು. ಟಿ ವಿಯಲ್ಲಿ ಒಂದು ಸೈರಾ ಸಿನಿಮಾ ಒಂದು ಕಾಣಿಸ್ಕೊಂಡಿತ್ತು. ಅದು ಬಿಟ್ಟರೆ ಬೇರೆ ಯಾವುದೂ ಸಿನಿಮಾ ಬಂದಿರಲಿಲ್ಲ. ಆ ಹೊತ್ತಲ್ಲಿ ನಮಗೆ ಬಿಗಿಲ್ ಅನ್ನೋ ಒಂದು ಪ್ರಾಜೆಕ್ಟ್ ಬಂತು. ಅದು ಟಿ ವಿಯಲ್ಲಿ, ಅದರಲ್ಲೂ ಉದಯ ಟಿ ವಿಯಲ್ಲಿ ಪ್ರಸಾರ ಆಗುತ್ತೆ ಅನ್ನೋ ಒಂದು ಮಾಹಿತಿ ಇತ್ತು. ಅದನ್ನು ನಾನು ಶಿಲ್ಪಾ ಹಾಗೆ ನಿರಂಜನ್ ಅವರ ಜೊತೆಗೂಡಿ ವರ್ಕ್ ಮಾಡಿದೆ. ನಿರಂಜನ್ ಅದಕ್ಕೆ ಸೌಂಡ್ ಇಂಜಿನಿಯರ್ ಆಗಿದ್ದರು. ಶಿಲ್ಪಾ ಅವರು ಅದರ ಒಂದು ಡಬ್ಬಿಂಗ್ ಕೋಆರ್ಡಿನೇಷನ್ ವಹಿಸ್ಕೊಂಡಿದ್ದರು. ಶಿಲ್ಪಾ ಅವರ ಒಂದು ಮಾತುಕತೆಯಲ್ಲಿ ಇದೇ ನವಿಲು ಎಂಟರ್ಟೈನ್ಮೆಂಟಲ್ಲಿ ಅದನ್ನು ನಾವು ಹಂಚ್ಕೊಂಡಿದ್ವಿ. ಹಾಗೆ ಆ ಸಿನಿಮಾಗೆ ಡಬ್ ಮಾಡಿದ್ದು, ವಿಜಯ್ಗೆ ಡಬ್ ಮಾಡಿದ್ದು ಯಶವಂತ್ ಬಿಜೂರವರು. ಯಶವಂತ್ ಅವರ ಮಾತುಕತೆಯಲ್ಲೂ ಕೂಡ ನಾವು ಅದನ್ನು ಮಾತಾಡಿದ್ವಿ. ಕೇವಲ 5 ದಿನದಲ್ಲಿ ಆ ಒಂದು ಡಬ್ಬಿಂಗ್ನ ಮುಗಿಸ್ಬೇಕಾಗಿತ್ತು. ಸುಮಾರು ಒಂದು ಹೇಳಬೇಕು ಅಂದರೆ ಒಂದು 24 ಗಂಟೆ, ದಿನದ 24 ಗಂಟೆನೂ ಕೆಲಸ ಮಾಡಿದಂತಹ ಪ್ರಾಜೆಕ್ಟ್. ಯಾಕಂದರೆ ಸಾಕಷ್ಟು ಪಾತ್ರಗಳಿತ್ತು. 2 ಫುಟ್ಬಾಲ್ ಟೀಮ್ ಜೊತೆಗೆ ಒಂದಷ್ಟು ಬೇರೆ ಬೇರೆ ಪಾತ್ರಗಳು, ತುಂಬ ಪಾತ್ರಗಳಿದ್ದಂತಹ ಒಂದು ಸಿನಿಮಾ ಅದು. ಮತ್ತು ಅಪ್ಪ ಮತ್ತು ಮಗನ ರೋಲ್ ಎರಡಕ್ಕೂ ನಾವು ಯಶವಂತ್ ಅವರಿಗೆ ಬೆಳಗ್ಗೆ 5 ಗಂಟೆಯಿಂದ 10 ಗಂಟೆವರೆಗೂ ಅಪ್ಪನ ಡಬ್ಬಿಂಗ್, 10 ಗಂಟೆ ಆದಮೇಲೆ ಮಗನ ಡಬ್ಬಿಂಗ್ ಅನ್ನೋ ಥರದಲ್ಲಿ ಅದು ವಾಯ್ಸ್ ಸ್ವಲ್ಪ ಬೇಸ್ ಜಾಸ್ತಿ ಇರಬೇಕು ಅನ್ನೋ ಕಾರಣಕ್ಕೆಲ್ಲ ಡಬ್ ಮಾಡಿದ್ವಿ. ಸೊ ಅದೊಂದು ತುಂಬ ನೆನಪಲ್ಲಿ ಉಳಿಯುವಂತಹ ಒಂದು ಕೆಲಸ ನಮಗೆ. ಅದಾದಮೇಲೆ ಅದು ಉದಯ ಟಿ ವಿಯಲ್ಲಿ ಪ್ರಸಾರ ಕಾಣ್ತು. ಒಳ್ಳೆ TRP ಕೂಡ ಬಂತು. ಈಗಲೂ ಅದನ್ನು ಸನ್ ನೆಕ್ಸ್ಟಲ್ಲಿ ಅಥವಾ ಉದಯ ಟಿ ವಿಯಲ್ಲೂ ಆಗಾಗ ಹಾಕ್ತಾ ಇರ್ತಾರೆ. ಸೊ ಅದು ವಿಜಯ್ ಅವರ ಒಂದು ಮೊದಲನೇ ಸಿನಿಮಾ ನಮ್ಮ ಕನ್ನಡಕ್ಕೆ ಡಬ್ ಆಗಿದ್ದು. ಅದಾದಮೇಲೆ ಥಿಯೇಟ್ರಿಕಲ್ ರಿಲೀಸ್ ಅಂತ ಆಗಿದ್ದು ಮಾಸ್ಟರ್ ಸಿನಿಮಾ. ಮೊದಲನೇ ಸಿನಿಮಾ ವಿಜಯ್ ಅವ್ರದ್ದು ಥಿಯೇಟ್ರಲ್ಲಿ ಸೈಮಲ್ಟೇನಿಯಸ್ ಆಗಿ ಕನ್ನಡ ಮತ್ತು ತಮಿಳ್ ವರ್ಷನ್ ರಿಲೀಸ್ ಆಗಿದ್ದು. ಅದರಲ್ಲಿ ವಿಜಯ್ ಅವರಿಗೆ ಪ್ರಶಾಂತ್ ಅವರು ವಾಯ್ಸ್ನ ಕೊಟ್ಟಿದ್ದರು. ವಿಜಯ್ ಸೇತುಪತಿ ಅವರಿಗೆ ರಾಘವೇಂದ್ರ ಅವರು ಡಬ್ ಮಾಡಿದರು. ತುಂಬ ಚೆನ್ನಾಗಿ ಒಳ್ಳೆಯ ರೆಸ್ಪಾನ್ಸು ಬಂದಿತ್ತು ಕನ್ನಡ ವರ್ಷನ್ಗೆ. ಸಾಕಷ್ಟು ಕಡೆ ಬಿಡುಗಡೆ ಕೂಡ ಆಯಿತು. ಅದಾದಮೇಲೆ ಅದು ಸುಮಾರು 2021ರಲ್ಲಿ ಆ ಒಂದು ಸಿನಿಮಾ ಬಿಡುಗಡೆ ಆಯಿತು. ಮುಂದುವರೆದು 2022ರಲ್ಲಿ ಬೀಸ್ಟ್ ಸಿನಿಮಾ, ಪೂಜಾ ಹೆಗ್ಡೆ ಹಾಗೂ ವಿಜಯ್ ಅವರು ನಟಿಸಿರುವಂಥ ಸಿನಿಮಾ ಆಗಿತ್ತು. ಅದು ಕೂಡ ಕನ್ನಡದಲ್ಲಿ ಸೈಮಲ್ಟೇನಿಯಸ್ ಆಗಿ ಡಬ್ ಆಗಿ ರಿಲೀಸ್ ಆಯಿತು. ವಿಜಯ್ಗೆ ಅಗೈನ್ ಪ್ರಶಾಂತ್ ಅವರೇ ಡಬ್ ಮಾಡಿದ್ರು. ಪೂಜಾ ಹೆಗ್ಡೆಗೆ ನಮ್ಮ ಆಶಿಕಾ ಅವರು ಡಬ್ ಮಾಡಿದರು. ಅದು ಕೂಡ ತಕ್ಕ ಮಟ್ಟಿಗೆ ಒಂದು ಒಳ್ಳೆಯ ರೆಸ್ಪಾನ್ಸನ್ನೇ ಪಡ್ಕೊಳ್ತು. ಮುಂದುವರೆದು ವಾರಿಸು ಅವ್ರದ್ದು 2023ರಲ್ಲಿ ಬಿಡುಗಡೆ ಆಯಿತು. ಅದು ಕಾರಣಾಂತರಗಳಿಂದ ಕನ್ನಡಕ್ಕೆ ಡಬ್ ಆಗಲಿಲ್ಲ. ಬಟ್ ವಾರಸ್ದಾರ ಅನ್ನೋ ಒಂದು ಹೆಸರಲ್ಲಿ ಅದೀಗಲೂ ಅಮೆಝಾನ್ ಪ್ರೈಮಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದರ ಕನ್ನಡ ವರ್ಷನ್. ಈಗ 2023ರಲ್ಲಿ ನಮಗೆ ಲಿಯೋ ಸಿನಿಮಾ ಕನ್ನಡಕ್ಕೆ ಡಬ್ ಆಗಿದೆ. ಒಟ್ಟಿಗೆ ತಮಿಳು ಹಾಗೂ ಕನ್ನಡದ ಅವತರಣಿಕೆ ಬಿಡುಗಡೆ ಆಗ್ತಾಯಿದೆ. ಅಗೇನ್ ಪ್ರಶಾಂತ್ ಅವರೇ ಅದಕ್ಕೆ ಡಬ್ ಮಾಡಿದ್ದಾರೆ. ಜೊತೆಗೆ ನಿರಂಜನ್ ಅವರು, ನಾವು ಬಿಗಿಲ್ ಸಿನಿಮಾದಲ್ಲಿ ನಾನು ಯಾವ ನಿರಂಜನ್ ಅಂತ ಹೇಳಿದ್ನೋ ಅದೇ ನಿರಂಜನ್ ಅವರು ಇಡೀ ಒಂದು ಡಬ್ಬಿಂಗ್ನ ನಿರ್ದೇಶನ ಹಾಗೂ ಡಬ್ಬಿಂಗ್ನ ಒಟ್ಟಾರೆ ಕೆಲಸನ ವಹಿಸ್ಕೊಂಡು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಡಬ್ಬಿಂಗ್ ಮೂಡ್ ಬಂದಿದೆ ಅನ್ನೋದು ನಮಗೆ ಗೊತ್ತಾಗಿದೆ. ಸೊ ಇದೇ 19ನೇ ತಾರೀಕು ಬಿಡುಗಡೆ ಆಗ್ತದೆ ಲಿಯೋ ಸಿನಿಮಾ. ತಾವೆಲ್ಲರೂ ಹೋಗಿ ಖಂಡಿತ ನೋಡಿ ನಿಮ್ಮ ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು. ಅದರ ಜೊತೆಗೆ ಲಿಯೋ ಸಿನಿಮಾಗೆ ಯಾವ ರೀತಿಯ ಪ್ರತಿಕ್ರಿಯೆಗಳು ಬರ್ತಾ ಇವೆ, ಹಾಗೆ ಯಾವೆಲ್ಲ ಆರ್ಟಿಸ್ಟ್ಗಳು ಅದಕ್ಕೆ ಡಬ್ ಮಾಡಿದ್ದಾರೆ, ಮತ್ತು ನಿರಂಜನ್ ಅವ್ರ ಜೊತೆಗೂ ಕೂಡ ಒಂದು ಮಾತುಕತೆಯನ್ನು ಇದೇ ನವಿಲು ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ನಲ್ಲಿ ನಾವು ಈ ವಾರದಲ್ಲಿ ಹಂಚ್ಕೊಳ್ತಾ ಇದ್ದೀವಿ. ತಾವೆಲ್ಲರೂ ಈ ಸಿನಿಮಾನ ಕನ್ನಡದಲ್ಲಿ ನೋಡಿ ತಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಮಸ್ಕಾರ.